ಇದು ಉಗ್ರರ ದಾಳಿಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗ ಖಂಡಿಸಿದ್ದಾರೆ. ಅಮಾಯಕ ಪ್ರವಾಸಿಗರ ಮೇಲೆ ಭೀಕರವಾಗಿ ದಾಳಿಯನ್ನ ಮಾಡಲಾಗಿದೆ. ಇದು ಅತ್ಯಂತ ಹೇಯ ಕೃತ್ಯ ಅನ್ನುವಂಥದ್ದನ್ನು ಹೇಳಿದರೆ ಶಬ್ದಗಳಲ್ಲಿ ವಿವರಿಸಿ ಪ್ರಯೋಜನ ಇಲ್ಲ. ಈಗ ಕಾರ್ಯಪ್ರವೃತ್ತರಾಗಿ ಅವರು ಯಾರು ಏನು ಎತ್ತ ಅನ್ನುವಂಥದ್ದನ್ನು ಹಿಡಿದು ಒಳಗಡೆ ಹಾಕಬೇಕು, ಇಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಬೇಕು. ಅವನು ತಂದಿಟ್ಕೊಂಡ್ರೆ ಮತ್ತೆ ಅವ್ರಿಗೆ ಊಟ ಹಾಕಬೇಕು. ಈ ದೇಶದಲ್ಲಿ ಅಂಥವ್ರನ್ನೆಲ್ಲ ಉಳಿಸ್ಕೊಳ್ಳೇಬಾರದು. ಈಗ ಹೋಗ್ತಾ ಇದ್ದಾರೆ, ಸೇನೆ ಹೋಗ್ತಾ ಇದೆ. ಸೇನೆ ಒಳಗಡೆ ನುಗ್ತಂದ್ರೆ ಈಗ ಎಲ್ಲೇ ಇದ್ರೂ ಕೂಡ ಹಿಡಿದು ಹೊಡೆದಾಕ್ತಾರೆ. ಅಂಥವ್ರನ್ನ ಇಟ್ಕೊಳ್ಳು ಕೂಡುದು ಮೃಗಿಗಳನ್ನು ಯಾವ ಕಾರಣಕ್ಕೂ ಕೂಡ. ಅದರದೆಲ್ಲ ಇನ್ಫಾರ್ಮೇಷನ್ಗಳನ್ನು ಈಗ ಪಡ್ಕೊಳ್ತಾ ಇರ್ತಾರೆ, ಎಲ್ಲಿಂದ ಬಂದರು ಏನು ಎತ್ತ ಅಂತೇಳಿ. ಇಷ್ಟೆಲ್ಲ ಭದ್ರತೆ ಹೆಚ್ಚಾಗಿದೆ, ಇಷ್ಟೆಲ್ಲ ಸೇನೆಗೆ ನಾವು ಆ ವ್ಯವಸ್ಥೆ ಮಾಡಿದ್ದೀವಿ, ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತಿದ್ದಾರೆ. ಬಟ್ ಕೆಲವೊಂದು ಟೈಮಲ್ಲಿ ಇವರೆಲ್ಲ ಹೆಂಗೆ ನುಗ್ಕೊಂಡು ಬರ್ತಾರೆ ಏನು ಅಂತ ಹೇಳಿ. ಸೊ 4 ಉಗ್ರರಿಂದ ಈ ಪೈಶಾಚಿಕ ಕೃತ್ಯ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ. ಅನಂತನಾಗ್, ಕುಲ್ಗಾಮ್, ಶೋಪಿಯಾನ್ನಲ್ಲಿ ಸೇನಾ ಕಾರ್ಯಾಚರಣೆ ಈಗ ಆರಂಭವಾಗಿದೆ. ಮೋದಿ ಸೂಚನೆಯ ಮೇರೆಗೆ ಕಾಶ್ಮೀರಕ್ಕೆ ಈಗ ಅಮಿತ್ ಶಾ ಕೂಡ ತೆರಳಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ, ಎಷ್ಟು ಜನ ಉಗ್ರರು ಏನು ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರಲಿಲ್ಲ. ಈಗ ಬರ್ತಾ ಇರುವಂಥ ಮಾಹಿತಿ 4 ಉಗ್ರರಿಂದ ಈ ಪೈಶಾಚಿಕ ಕೃತ್ಯ ನಡೆದಿದೆ. ಅನಂತನಾಗ್ ಮತ್ತು ಕುಲ್ಗಾಮ್ ಮತ್ತು ಶೋಪಿಯಾನ್ನಲ್ಲಿ ಸೇನಾ ಕಾರ್ಯಾಚರಣೆ ಈಗ ಆರಂಭವಾಗಿದೆ. ಎಲ್ಲೇ ಇದ್ರೂ ಕೂಡ ಇವರನ್ನ ಹೊಡೆದು ಹಾಕ್ತಾರೆ. ಬಟ್ ಆಗಿರುವಂಥ ಡ್ಯಾಮೇಜ್ ಮಾತ್ರ ಡ್ಯಾಮೇಜೇ. ವಾಪಸ್ಸಂತೂ ಕರ್ಕೊಂಡು ಬರೋಕ್ಕಂತೂ ಆಗಲ್ಲ. ಈ ಉಗ್ರರಿಗೆ ಏನೂ ಇಲ್ಲ, ಅವ್ರಿಗೇನೋ ಮೈಂಡ್ ವಾಶ್ ಮಾಡಿಬಿಟ್ಟಿರ್ತಾರೆ. ಮುಸ್ಲಿಮ್ರು ಅಷ್ಟೇ ಇರಬೇಕು, ಅವ್ರನ್ನ ಬಿಟ್ಟು ಇನ್ಯಾರೂ ಇರಬಾರ್ದು, ಹೊಡೆದಾಕ್ತಾ ಇರಬೇಕು ಅಂಥೇಳಿ. ಇದನ್ನು ಯಾವನು ಮಾತನಾಡೋಕ್ಕೆ ಯಾವ ಮುಸ್ಲಿಂ ರಾಷ್ಟ್ರಗಳು ತಯಾರಿರೋದಿಲ್ಲ. ಇಬ್ಬರು ಬಲಿಯಾಗಿರುವಂಥ ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಸಾವಿನ ಸಂಖ್ಯೆಯಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಬರ್ತಾ ಇರುವಂಥ ನಂಬರ್ಸ್ 2, ಬಟ್ ಆ ನಂಬರ್ಸ್ ಇನ್ನೂ ಹೆಚ್ಚಾಗುತ್ತೆ ಅಂತಿದ್ದಾರೆ. ಕಾರಣ ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾರೆ ಇನ್ನೊಂದು 3-4 ಜನ ಅಂತಿದ್ದಾರೆ. ಒಟ್ಟು 15ಕ್ಕಿಂತಲೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅಂತಿದ್ದಾರೆ. ಅದರಲ್ಲಿ 3-4 ಜನಕ್ಕೆ ಅತ್ಯಂತ ಗಂಭೀರವಾಗಿ ಗಾಯಗೊಂಡಿದೆ ಅಂತಿದ್ದಾರೆ. ಹಾಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಬಟ್ ಈಗ ಇರುವಂಥ ಮಾಹಿತಿಯ ಪ್ರಕಾರ ಅಧಿಕೃತವಾಗಿ ಇರುವಂಥ ಮಾಹಿತಿಯ ಪ್ರಕಾರ ಇಬ್ಬರು ಮಾತ್ರ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕರ್ನಾಟಕದ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಅವರು ಕೂಡ ಒಬ್ಬರು ಪತ್ನಿಯ ಕಣ್ಣೆದುರೇ ಪ್ರಾಣವನ್ನು ಬಿಟ್ಟಿದ್ದಾರೆ. ಅಭಿಜಯ್ ಪುತ್ರ ಮತ್ತು ಪಲ್ಲವಿ ಪತ್ನಿ ಜೊತೆಗೆ ಮಂಜುನಾಥ್ ರಾವ್ ಅವರು 1 ವಾರದ ಹಿಂದೆ ಅಷ್ಟೇ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ತೆರಳಿದ್ರು. ಇವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಉಗ್ರರ ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಈಗ ಮಂಜುನಾಥ್ ರಾವ್ ಅವರು ಮೃತಪಟ್ಟಿದ್ದಾರೆ. ಉಗ್ರರು ಬಂದು ನೀನು ಯಾವ ಧರ್ಮಕ್ಕೆ ಸೇರಿದವನು ಅಂತೆಲ್ಲ ಕೇಳಿದ್ದಾರೆ. ಅವ್ರ ಹೆಸರು ಹೇಳ್ತಾ ಇದ್ದಂಗೆ ತಲೆಗೆ ಗುಂಡಿಟ್ಟು ಹೊಡೆದಿದ್ದಾರೆ. ಪಲ್ಲವಿ ಅವರು ಕೂಡ ಅಲ್ಲೇ ಇದ್ದವರು, ಅವರು ಕೂಡ ಹೇಳಿದ್ದಾರೆ, ನನ್ನನ್ನು ಹೊಡೆದಾಕ್ಬಿಡಿ, ನನ್ನ ಗಂಡನ ಹೊಡೆದಾಕ್ಬಿಟ್ರೆ ನಮ್ಮನ್ನು ಯಾಕೆ ಬಿಡ್ತೀರಾ, ನನ್ನನ್ನು ಮಗನ ಹೊಡೆದಾಕಿ ಅಂದಿದ್ದಾರೆ. ಬಟ್ ಅವ್ರು ಯಾರನ್ನೂ ಹೊಡೆದಾಕಿಲ್ಲ, ಅವ್ರು ತಳ್ಳಿ ಹೋಗಿದ್ದಾರೆ. ಒಬ್ಬರನ್ನ ಮಾತ್ರ ಹೊಡೆದಾಕಿದಾರಂತೆ. ಅವರು ಸಂಬಂಧಿಕರ ಬಳಿ ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರ ಗೆಳೆಯರ ಬಳಿ ಅವ್ರು ಹೇಳ್ಕೊಂಡಿದ್ದಾರಂತೆ. ಬಹಳ ಸಂಕಟ ಆಗ್ತಾ ಇರುವಂಥ ಸುದ್ದಿ ಇವತ್ತು. ಸೊ ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ದು. ಒಟ್ಟು 4 ಉಗ್ರರು ಈ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಈ ಹೊಣೆಯನ್ನು ಹೊತ್ಕೊಂಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಪ್ರವಾಸಿಗರ ಮೇಲೆ ಭೀಕರವಾಗಿ ದಾಳಿಯನ್ನು ಮಾಡಿದ್ದಾರೆ. ಉದ್ದೇಶ ಇಷ್ಟೇ, ಜಮ್ಮು ಕಾಶ್ಮೀರಕ್ಕೆ ಬೇರೆ ಯಾರು ಕೂಡ ಹೋಗ್ಕೂಡದು, ಅದು ಮುಸ್ಲಿಮರಿಗೆ ಸೇರಿದ್ದು, ಪಾಕಿಸ್ತಾನಕ್ಕೆ ಸೇರಿದ್ದು ಅನ್ನುವಂಥದ್ದನ್ನೇನು ಹಳೆಯದಿತ್ತಲ್ವಾ, ಆ ರೀತಿಯಲ್ಲೇ ಇದು ಭಯ ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಯಾವನು ಬಗ್ಗೋದು ಇಲ್ಲ, ಜಗ್ಗೋದಿಲ್ಲ. ಇಂಥದ್ದು ಈ ದೇಶ ಬಹಳಷ್ಟು ಕಂಡಿದೆ. ಆದರೆ ಆ ಕುಟುಂಬಗಳಿಗೆ ಮಾತ್ರ ದೊಡ್ಡ ಮಟ್ಟದ ಹಾನಿನೇ ಕಳ್ಕೊಂಡಿರುವಂಥದ್ದು.